ಒಂದ್ಸಲ ಯೋಚನೆ ಮಾಡಿ, ಆ ಬಿಲಿಯನರ್ಸ್ಗೂ ದಿನಕ್ಕೆ 24 ಗಂಟೆನೇ ಇರುತ್ತೆ, ನಮ್ಗೂ ಅದೇ 24 ಗಂಟೆನೇ ಇರುತ್ತೆ. ಆದ್ರೆ ಒಬ್ರು 100 ಕೋಟಿ ದುಡಿತಾರ, ಇನ್ನೊಬ್ರು 100 ರೂಪಾಯಿಗೂ ಕಷ್ಟ ಪಡ್ತಾರೆ. ಯಾಕೆ? ಅದು ಲಕ್ ಅಲ್ಲ, ಅದು ಹಣೆ ಬರನೂ ಅಲ್ಲ, ಅದು ನಿಮ್ಮ ತಲೆ ಒಳಗಡೆ ಎಲ್ಲಿರೋ ಒಂದು ಸೂಪರ್ ಕಂಪ್ಯೂಟರ್. ಅದ್ರ ಹೆಸರು ಬಂದ್ಬಿಟ್ಟೆ ಸಬ್ ಕಾನ್ಶಿಯಸ್ ಮೈಂಡ್. ಸೈನ್ಸ್ ಪ್ರಕಾರ ನಮ್ಮ ಲೈಫ್ ನ 90% ಡಿಸಿಷನ್ಸ್ ನ ನೀವು ತಗೊಳಲ್ಲ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತಗೊಳುತ್ತೆ. ಅದು ನಿಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಆದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಬಟ್ ನೀವು ಅದನ್ನ ಕಂಟ್ರೋಲ್ ಮಾಡಿದ್ರೆ ನೀವು ಯಾವ ತರ ಚೇಂಜ್ ಆಗ್ತೀರಾ ಅಂತಂದ್ರೆ ನೀವು ನಂಬೋ ಕೂಡ ಆಗಲ್ಲ. ಸೊ ನೀವು ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕಲೀಲಿಲ್ಲ ಅಂತಂದ್ರೆ ನಿಮ್ಮ ಜೀವನ ಪೂರ್ತಿ ಆವರೇಜ್ ಆಗಿ ಉಳ್ದೋಗ್ತೀರಾ. ಸೊ ಇವತ್ತು ನಾನೇ ನಿಮ್ಮ ಬ್ರೈನ್ ನ ರಿವೈರ್ ಮಾಡೋ ಆ ಒಂದು ಸೀಕ್ರೆಟ್ ಪ್ರೋಟೋಕಾಲ್ ನ ರಿವೀಲ್ ಮಾಡ್ತೀನಿ. ದಿಸ್ ವಿಲ್ ಬಿ ಚೇಂಜ್ ಯುವರ್ 2025 ಫಾರ್ ಎವರ್. ಲೆಟ್ಸ್ ಡೈವ್ ಇನ್. ಹೈ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಈ ತರ ಮತ್ತಷ್ಟು ವಿಡಿಯೋಸ್ ನಿಮ್ಮೊಂದು ತರಕ್ಕೆ ಒಂದು ಲೈಕ್ ಮಾಡಿ ಅಂಡ್ ಚಾನಲ್ ಗೆ ಯಾರಾದ್ರೂ ಹೊಸಬ್ ಬರೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೋಬೇಡಿ. ಇನ್ನ ಬನ್ನಿ, 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ ನಂಬರ್ 1, ದ ನೈಟ್ ಹ್ಯಾಕ್. ಫಸ್ಟ್ ರೂಲ್, ನಿಮ್ಮ ದಿನ ಬೆಳಿಗ್ಗೆ ಶುರು ಆಗಲ್ಲ, ಅದು ರಾತ್ರಿನೇ ಶುರು ಆಗುತ್ತೆ. ಡಾಕ್ಟರ್ ಜೋಸೆಫ್ ಮಾರ್ಪಿ ಇದನ್ನ ಹೇಳ್ತಾರೆ. ನೀವು ಮಲಗೋ 5 ನಿಮಿಷ ಮುಂಚೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 95% ಆಕ್ಟಿವ್ ಅಲ್ಲಿ ಇರುತ್ತೆ. ಆ ಟೈಮ್ ನಲ್ಲಿ ನೀವು ಏನ್ ಯೋಚನೆ ಮಾಡ್ತಿರೋ ಇಡೀ ರಾತ್ರಿ ನಿಮ್ಮ ಬ್ರೈನ್ ಅದ್ರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ 99% ಜನ ಏನ್ ಮಾಡ್ತಾರೆ ಗೊತ್ತಾ? ಅಯ್ಯೋ ನಾಳೆ ಕಷ್ಟ ಇದೆ, ಸಾಲ ಇದೆ, ಟೈಮ್ ಇನ್ನೂ ಇದೆ ಅಂತಂದ್ಬಿಟ್ಟು ಈ ಯೋಚನೆ ಇಟ್ಕೊಂಡು ಮಲ್ಕೊಳ್ತಾರೆ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದೇ ನೆಗೆಟಿವ್ ಥಾಟ್ಸ್ ನಿಮ್ಮ ಮೈಂಡ್ ನಲ್ಲಿ ಓಡ್ತಾ ಇರುತ್ತೆ. ಇದನ್ನ ಫಿಕ್ಸ್ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರೆ, ಇನ್ಮೇಲೆ ಮಲಗೋ ಮುಂಚೆ ನಿಮ್ಮ ಬ್ರೈನ್ ಗೆ ಒಂದು ಆರ್ಡರ್ ನ ಕೊಡಿ. ಪೇಪರ್ ನ ತಗೊಂಡ್ ಬರೀರಿ, ನಾಳೆ ನಾನು ಏನೇ ಆಗೋಗ್ಲಿ ಈ 3 ಕೆಲಸಗಳನ್ನ ಮುಗಿಸಲೇಬೇಕು ಅಂತ ನೀವು ಪಾಸಿಟಿವ್ ಆಗಿ ವಿಜುವಲೈಸ್ ನ ಮಾಡಿ. ಸೊ ನೀವು ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೋಸ್ಕರ ಆ ಕೆಲಸನ ಹೇಗೆ ಮಾಡ್ಬೇಕು ಅಂತ ಪ್ಲಾನ್ ರೆಡಿ ಮಾಡುತ್ತೆ. ಸೊ ಇದನ್ನೇ ಸ್ಲೀಪ್ ರೀಪ್ರೋಗ್ರಾಮ್ ಅಂತಾರೆ. ಚಾಪ್ಟರ್ ನಂಬರ್ 2, ದ ಮಿರಾಕಲ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಯುದ್ಧ ಶುರು ಆಗುತ್ತೆ. ನೀವು 4 ಗಂಟೆಗೆ ಎದ್ದೇಳ್ತೀರಾ ಅಥವಾ 7 ಗಂಟೆಗೆ ಎದ್ದೇಳ್ತೀರಾ ಅನ್ನೋದು ಮ್ಯಾಟ್ರೇ ಆಗಲ್ಲ. ಆದ್ರೆ ಎದ್ದ ತಕ್ಷಣ ಮೊದಲ 1 ಗಂಟೆ ಕಾಲ ನೀವು ಏನ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಇದಕ್ಕೆ ಸೇವರ್ಸ್ ಟೆಕ್ನಿಕ್ ಅಂತ ಕರೀತಾರೆ. 6 ಹ್ಯಾಬಿಟ್ಸ್ ಇನ್ 16 ಮಿನಿಟ್ಸ್. ನೀವು ಇಷ್ಟು ದಿನಗಳಿಂದ ಟೈಮ್ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ಈ 6 ಹ್ಯಾಬಿಟ್ಸ್ ನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ. ಫಸ್ಟ್ ಒನ್, ಸೈಲೆನ್ಸ್. 5 ನಿಮಿಷ ಮೆಡಿಟೇಷನ್ ಮಾಡಿ, ಮೈಂಡ್ ಕಂಟ್ರೋಲ್ ಮಾಡಿ. ಸೆಕೆಂಡ್ ಒನ್, ಅಫರ್ಮೇಷನ್. ನಿಮ್ಮ ಮೈಂಡ್ ಗೆ ನೀವು ಪಾಸಿಟಿವ್ ಆಗಿ ಈ ತರ ಹೇಳ್ಕೊಳ್ಳಿ, ನಾನು ವಿನ್ನರ್ ಅಂತ ನಿಮ್ಗೆ ನೀವೇ ಹೇಳ್ಕೊಳ್ಳಿ. ಆರ್ ಎಲ್ಸ್ ನಿಮ್ಮ ಗೋಲ್ ಮೇಲೆ ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ ನಿಮ್ಮ ಅಫರ್ಮೇಷನ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಥರ್ಡ್ ಒನ್, ವಿಜುವಲೈಸೇಷನ್. ನಿಮ್ಮ ಗೋಲ್ಸ್ ಅಚ್ಚವಾಗಿರೋ ತರ ಕಣ್ ಮುಚ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಇದು ತುಂಬಾ ಪವರ್ಫುಲ್. ಅಂಡ್ ಫೋರ್ತ್, ಎಕ್ಸರ್ಸೈಸ್. ಬಾಡಿಯಲ್ಲಿ ರಕ್ತ ಓಡ್ತಾ ಇರಬೇಕು, ಅದಕ್ಕೆ ನೀವು ಬೆವರು ಸುರಿಸಲೇಬೇಕು. 10 ನಿಮಿಷ ಏನಾದ್ರೂ ವರ್ಕೌಟ್ ಮಾಡಿ, ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂಡ್ ಫಿಫ್ತ್ ಒನ್, ರೀಡಿಂಗ್. ನಿಮ್ಮ ಮೈಂಡ್ ಗೆ ಪ್ರತಿದಿನ ಈ ತರ ನಾಲೆಜ್ ಕೊಡಿ. ಇನ್ನು 6ನೇದು, ನಿಮ್ಮ ಒಂದು ಸೀಕ್ರೆಟ್ ಪ್ಲಾನ್ಸ್ ನ ಎಲ್ಲಾನು ಬರೀರಿ. ಒಂದು ಬುಕ್ ನ ತಗೊಂಡು ಎಲ್ಲಾನು ಬರೀರಿ. ಯಾರು ಬೆಳಗ್ಗೆ ಯುದ್ಧನ ಗೆಲ್ತಾನೋ ಅಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ಆಲ್ ನೀವು 6 ಗಂಟೆ 7 ಗಂಟೆ 8 ಗಂಟೆಗೆ ಎದ್ದೇಳ್ತಾ ಇದ್ರೆ ಆ ಟೈಮಿಂಗ್ಸ್ ನೆಲ್ಲ ಬಿಟ್ಬಿಟ್ಟು ಬ್ರಹ್ಮ ಮುಹೂರ್ತ ಯಾವಾಗ ಇರುತ್ತೋ ಅಂದ್ರೆ 4 ಗಂಟೆ ಆ ಟೈಮ್ಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿ. ಇದು ತುಂಬಾ ಪವರ್ಫುಲ್. ಈ ಟೈಮ್ ನಲ್ಲಿ ನೀವು ಏನೇ ಕೆಲಸ ಮಾಡಿದ್ರು, ಐ ಮೀನ್ ನೀವು ಒಂದು ಕೆಲಸ ಏನಾದ್ರು 3 ಅವರ್ ಮಾಡ್ತಾ ಇದ್ರೆ ಅದು ಖಂಡಿತ 1 ಅವರ್ ಅಲ್ಲಿ ಮುಗಿದೋಗುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಫೋಕಸ್ ನಿಮ್ ಕಡೆ ಇರುತ್ತೆ. ಸೊ ಈ ಹ್ಯಾಬಿಟ್ಸ್ ನ ನೀವು ಖಂಡಿತ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಅಲ್ಲಿ. ಅಂಡ್ ಚಾಪ್ಟರ್ ನಂಬರ್ 3, ದ ಡೋಪಮೈನ್ ಟ್ರ್ಯಾಪ್. ಈಗ ಅತಿ ದೊಡ್ಡ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ನಾವು ಯಾಕೆ ಸೋಲ್ತೀವಿ ಗೊತ್ತಾ? ಯಾಕೆಂತಂದ್ರೆ ನಮ್ಮ ಬ್ರೈನ್ ಹೈಜಾಕ್ ಆಗುತ್ತೆ. ಅಂದ್ರೆ ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ರು. ಇದ್ರ ಮೇಲೆ ಒಂದು ಇಲಿನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಒಂದು ಚಿಕ್ಕ ಲಿವರ್ ನ ಇಟ್ರು. ಆ ಲಿವರ್ ಒತ್ತಿದ್ರೆ ಕೆಲವೊಮ್ಮೆ ಫುಡ್ ಸಿಗುತ್ತೆ, ಕೆಲವೊಮ್ಮೆ ಸಿಗ್ತಾ ಇರ್ಲಿಲ್ಲ. ಆ ಒಂದು ರ್ಯಾಂಡಮ್ ರಿವಾರ್ಡ್ ಗೋಸ್ಕರ ಆ ಒಂದು ಇಲಿ ಒಂದು ಹುಚ್ಚಿನ ತರ ಲಿವರ್ ನ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಇವತ್ತು ಆ ಇಲಿ ಬೇರೆ ಯಾರು ಅಲ್ಲ, ಅದು ನಾವೇ. ಹೆಂಗೆ ಅಂತಂದ್ರೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಇವೆಲ್ಲಾನು ಸೇಮ್ ಟ್ರಿಕ್ ನ ಯೂಸ್ ಮಾಡುತ್ತೆ. ನಿಮ್ಗೆ ಗೊತ್ತಿಲ್ದೇನೆ ನಿಮ್ಮ ಡೋಪಮೈನ್ ಹಿಟ್ ಆಗ್ತಾನೆ ಇರುತ್ತೆ. ಸೊ ಇದನ್ನೇ ಚೀಪ್ ಡೋಪಮೈನ್ ಅಂತ ಕರೀತಾರೆ. ಇದರಿಂದ ನಿಮ್ಮ ಫೋಕಸ್ ನಾಶ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ಕೇಳಿದ್ರೆ ಡೋಪಮೈನ್ ಡಿಟಾಕ್ಸ್. ಸೊ ಮುಂದಿನ 31 ದಿನ ಈ ಒಂದು ಚೀಪ್ ಡೋಪಮೈನ್ ಗೆ ರೂಢಿ ಹಾಕೋಬೇಡಿ. ಲೈಕ್ ಇಂಟರ್ನೆಟ್ ನ ಕಟ್ ಮಾಡಿ. ಆಗ ನಿಮ್ಗೆ ಬೋರ್ ಆಗುತ್ತೆ, ಆಗ್ಲಿ. ಆ ತರ ಬೋರ್ ಆದ್ರೆ ನಿಮ್ಮ ಬ್ರೈನ್ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಅಂಡ್ ನಿಮ್ಮ ಸ್ಕ್ರೀನ್ ಟೈಮ್ ನ ಕಮ್ಮಿ ಮಾಡೋದು, ಏನಾದ್ರೂ ಬುಕ್ಸ್ ನ ಓದ್ಕೊಳ್ಳೋದು, ನಿಮ್ಮ ಗೋಲ್ಸ್ ಮೇಲೆ ವರ್ಕ್ ಮಾಡೋದು. ಆದ್ರೆ ಒಂದು ಕಂಡೀಷನ್ ಇಟ್ಕೊಳ್ಳಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಚಾಟಿಂಗ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಆಗಿರ್ಬೋದು, ಇವೆಲ್ಲ ಕಟ್ ಮಾಡಿ. ನೀವೆಷ್ಟು ಈ ಚೀಪ್ ಡೋಪಮೈನ್ ಗೆ ದೂರ ಇಡ್ತಿರೋ ನಿಮ್ಮ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ಚಾಪ್ಟರ್ ನಂಬರ್ 4, ದ ಪೈನ್ ಆಫ್ ಡಿಸಿಪ್ಲಿನ್. ಫ್ರೆಂಡ್ಸ್, ಲೈಫ್ ನಲ್ಲಿ 2 ದಾರಿ ಇರೋದು. ಒಂದು, ಬೆಳಗ್ಗೆ ಹೇಳೋಕೆ ತುಂಬಾ ಕಷ್ಟ ಆಗುತ್ತೆ, ಜಿಮ್ ಮಾಡೋಕೆ ಕಷ್ಟ ಆಗುತ್ತೆ, ಓದೋಕೆ ಕಷ್ಟ ಆಗುತ್ತೆ, ಇವೇ ನಿಮ್ಮನ್ನ ಬೆಳೆಸುತ್ತೆ. 2ನೇದು, ದ ಪೈನ್ ಅಂಡ್ ರಿಗ್ರೆಟ್. ನಿನ್ನ ಲೈಫ್ ನಲ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ರಿಗ್ರೆಟ್ ಆಗ್ತೀಯಾ, ಅಯ್ಯೋ ಇದಾಗಬಾರ್ದಾಗೈತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ತೀಯ. ಸೊ ಈ ಮೊದಲನೇ ಪೈನ್ ಅನ್ನೋದು ಡಿಸಿಪ್ಲಿನ್ ಲೆಕ್ಕದಲ್ಲಿ ಬರುತ್ತೆ. ಸೊ ಈಗ ಚಾಯ್ಸ್ ನಿಮ್ಮದು. ಸೊ ಈಗ ಕಷ್ಟಪಟ್ಟು ಲೈಫ್ ಪೂರ್ತಿ ಎಂಜಾಯ್ ಮಾಡ್ತೀರಾ ಅಥವಾ ಈಗ ಸುಖಪಟ್ಟು ಲೈಫ್ ಪೂರ್ತಿ ರಿಗ್ರೆಟ್ ಆಗ್ತೀರಾ?
ಸೊ ಈಗ ನೀವು ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ಬೋದು. ಒಂದು 21 ಡೇಸ್ ಎಲ್ಲಾದ್ರೂ ಬರ್ಕೊಳ್ಳಿ. ಆ 21 ಡೇಸ್ ನಲ್ಲಿ ನೀವು ಅನ್ಕೊಂಡಿರೋ ವರ್ಕ್ ಏನಾದ್ರು ಕಂಪ್ಲೀಟ್ ಆದ್ರೆ ಆ ಡೇ 1 ಅನ್ನೋದು ರಾಂಗ್ ಮಾರ್ಕ್ ಹಾಕಿ, ಲೈಕ್ ಇಂಟು ಮಾರ್ಕ್. ಈ ತರ ನೀವು ಅನ್ಕೊಂಡಿರೋದು ಕೆಲಸ ಯಾವಾಗೆಲ್ಲ ಮುಗಿಯುತ್ತೋ ಆಗ ನೀವು ರಾಂಗ್ ಆಗ್ತಾ ಹೋಗ್ತಾ ಇರಿ. ಇದರಿಂದ ನಿಮ್ಮ ಬ್ರೈನ್ಗೆ ಒಂದು ಚೈನ್ ಬ್ರೇಕ್ ತರ ಅನ್ಸುತ್ತೆ. ಈ ರೂಲ್ ನ ಬ್ರೇಕ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬಿಲ್ಡ್ ಆಗ್ತಾ ಇರುತ್ತೆ. ಇದರಿಂದ ನೀವು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬಹುದು. ಅಂಡ್ ದ ಲಾಸ್ಟ್ ಒನ್, ದ ಟೈಮ್ ಹ್ಯಾಕ್ ಅಂಡ್ ಕನ್ಕ್ಲೂಷನ್. ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳೋ ಸುಳ್ಳ ನಿಲ್ಸಿ ಟೈಮ್ ಬ್ಲಾಕಿಂಗ್ ನ ಸೆಟ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಾಳೆ 2 ಗಂಟೆ ಕಾಲ ಎಡಿಟಿಂಗ್ ಮಾಡ್ತೀನಿ ಅಂತಂದ್ರೆ ಆ ಒಂದು ಟೈಮ್ ನ ನೀವು ಫಿಕ್ಸ್ ಮಾಡಿ. ಈ ಜಗತ್ತೆ ಮುಳುಗಿ ಹೋದ್ರೂ ಆ ಟೈಮ್ ನಲ್ಲಿ ನೀವು ಆ ಕೆಲಸ ಮಾಡ್ಲೇಬೇಕು. ಅಂಡ್ ಎರಡನೇದು ಬಂದ್ಬಿಟ್ಟು ದ 5 ಸೆಕೆಂಡ್ ರೂಲ್. ನಿಮ್ಗೆ ಯಾವ್ದೊಂದು ಕೆಲಸ ಮಾಡ್ಬೇಕು ಅಂತ ಅನ್ಸಿದಾಗ ಜಸ್ಟ್ 5 4 3 2 1 ಅಂತ ಹೇಳ್ಬಿಟ್ಟು ಆ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಬಿಡಿ. ನೀವೇನಾದ್ರೂ ಆ ಟೈಮ್ ನಲ್ಲಿ 1 ಸೆಕೆಂಡ್ ಎಕ್ಸ್ಕ್ಯೂಸ್ ಕೊಟ್ರು ನಿಮ್ಮ ಮೈಂಡ್ ಆ ಒಂದು ಕೆಲಸ ಮಾಡಕ್ ಬಿಡಲ್ಲ. ಸೊ ಜಸ್ಟ್ 5 4 3 2 1 ಅಂತ ಹೇಳ್ಬಿಟ್ಟು ಆ ವರ್ಕ್ ನ ಸ್ಟಾರ್ಟ್ ಮಾಡಿ. ಸೊ ನೀವು 2026 ಬರೋಕೆ ಕೆಲವೊಂದಷ್ಟು ದಿನಗಳು ಮಾತ್ರನೇ ಇವೆ. ಸೊ ಒಂದು 21 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ನಿಮ್ಮನ್ನ ನೀವು ಬೆಟರ್ ವರ್ಷನ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಸೊ ಇವತ್ತಿಂದಾನೇ ಈ ರೂಲ್ಸ್ ನ ಫಾಲೋ ಮಾಡಿದ್ರೆ 2026 ನೀವು ಒಂದು ಪವರ್ಫುಲ್ ಮನುಷ್ಯ ಆಗಿರ್ತೀರಾ. ನೀವು ಇದಕ್ಕೆ ರೆಡಿ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ಗೋಯಿಂಗ್ ಅಂದ್ಬಿಟ್ಟು ಟೈಪ್ ಮಾಡಿ. ಸೊ ಇದಾಗೈತಿ ಇವತ್ತಿನ ವಿಡಿಯೋ ಇಷ್ಟವಾದ್ರೆ ತಪ್ಪದೊಂದು ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ದು ಸಿಗ್ತೀನಿ. ಅಂದಲೇ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಬಾಯ್.